ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ ಸ್ವಾಮಿ, ವಿದ್ಯಾವಂತ ಮಕ್ಕಳು ಮಾತಾಡೋ ರೀತಿನ ಇದು. ಕಂಡ ದೇವರಿಗೆ ಹರಕೆ ಹೊತ್ತ ಮೇಲೆ ಇವನು ಹುಟ್ಟಿದ್ದು. ತಂದೆ ತಾಯಿ ಕೇಳೋ ಅಂತ ಮಾತಾ ಇದು. ಅವನು ವಾದಕ್ಕೆ ಬರ್ತೀವಿ, ನಮ್ಮಿಂದ ತಾನೇ ಇವನು ಹುಟ್ಟಿರೋದು. ಅಂದ್ರೆ ನಾನು ಕೊಟ್ಟಿರೋ ಜೀವ. ಹಾಗಾದ್ರೆ ಆ ಜೀವನ ವಾಪಸ್ ಕೊಡಿಸಿ ಸ್ವಾಮಿ. ಏನ್ರಿ, ನಿಮ್ಮ ತಂದೆ ಏನೋ ಕೇಳ್ತಾ ಇದ್ದಾರೆ, ಹೇಳಿ ಉತ್ತರ ಅದಕ್ಕೆ. ಮಹಾಸ್ವಾಮಿ, ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ಒಳ್ಳೆ ನಡತೆ ಕಲಿಸ್ಬೇಕು ಅಂತ ಅವ್ರು ತಪ್ಪು ಮಾಡಿದಾಗ ಎಡವ್ದಾಗ ನೀವು ಹಾಗೆ ಮಾಡಬೇಡಿ ಹೀಗಿರಿ ಅಂತ ಒತ್ತಿ ಹೇಳಿ ಕಲಿಸ್ತೀವಿ. ಆದ್ರೆ ಅದೇ ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಮಾಡೋ ಪ್ರತಿಯೊಂದು ಅವ್ರಿಗೆ ತಪ್ಪಾಗಿ ಕಾಣಿಸುತ್ತೆ. ನಾವು ಯಾಕಾರು ಬದುಕಿದೀವೋ ಅನ್ನೋ ತರ ಮಾಡ್ತಾರೆ. ಇದನ್ನೆಲ್ಲ ಕೇಳ್ಕೊಂಡು ನಾವು ಬದುಕಿರ್ಬೇಕಾ ಸ್ವಾಮಿ? ಬದುಕಿರ್ಬೇಕಾ ಹೇಳಿ? ಸ್ವಾಮಿ, ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅಪ್ಪ ಅಮ್ಮಂದು ಅಂತ ಹೇಳೋ ಇವರು, ತಂದೆ ತಾಯಿಗೆ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ಸಹ ಇವ್ರ ತಾನೆ. ಇವ್ರಿಗೆ ಅಪ್ಪ ಅಮ್ಮ ಬೇಡ, ಆದ್ರೆ ಅಪ್ಪ ಅಮ್ಮನ ಆಸ್ತಿ ಬೇಕು. ಅವ್ರಿಗೆ ನಾವೇ ಬೇಡ ಅಂದಮೇಲೆ ಅವ್ರ ಹತ್ರ ನಮ್ದು ಅಂತ ಇರೋದು ಯಾವುದೂ ಬೇಡ. ಇಲ್ಲಿ ತನಕ ಅವ್ರ ಮೇಲೆ ನಾನು ಏನು ಖರ್ಚು ಮಾಡಿದ್ದೀನಿ ಅದನ್ನ ನನಗೆ ಕೊಡಿಸ್ಬಿಡಿ ಸ್ವಾಮಿ, ಅಷ್ಟೇ ನಾನು ಕೇಳೋದು. ಇವತ್ತು ನೀವು ಕೊಡೋ ತೀರ್ಪು ತಂದೆ ತಾಯಿಗಳು ಬೇಡ ಅಂತ ಹೇಳೋ ಎಲ್ಲ ಮಕ್ಕಳಿಗೂ ಒಂದು ಪಾಠ ಆಗಬೇಕು. ಇವತ್ತಿಂದ ಇವ್ರ ಹೆಸರು ಮುಂದೆ ಹಾಕ್ಕೊಂಡಿರೋ ನನ್ನ ಇನಿಷಿಯಲನ್ನು ತೆಗಿಬೇಕು. ಎಲ್ಲೆಲ್ಲಿ ತಂದೆ ಅನ್ನೋ ಕಡೆ ನನ್ನ ಹೆಸರು ಬಳಸಿದ್ದಾರೆ ಅಲ್ಲೆಲ್ಲ ಬೇಕಾದ್ರೆ ಅನಾಥ ಅಂತ ಬರ್ಕೊಳ್ಳಿ. ಇನ್ನು ಮುಂದೆ ನನ್ನ ಹೆಸರನ್ನ ಇವರು ಬಳಸ್ಕೊಡ್ತಾರೆ. ನಮ್ಮ ಹಾಗೆ ಹಲವಾರು ತಂದೆ ತಾಯಿಗಳು ಕೇಳೋದಿಷ್ಟೇ ಸ್ವಾಮಿ, ಒಂದಷ್ಟು ಪ್ರೀತಿ, ಕಾಳಜಿ. ಅದನ್ನ ಬದುಕಿರುವಾಗಲೇ ಕೊಡಿ. ಸತ್ತ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ನೀವು ಬಂದು ನೋಡಿ ಏನು ಮಾಡಿದ್ರು ಅವ್ರಿಗೇನು ಗೊತ್ತಾಗಲ್ಲ. ಬದುಕಿರೋ ಜೀವಕ್ಕೆ ಬೆಲೆ ಕೊಡಿ, ಅಷ್ಟೇ ಸ್ವಾಮಿ ನಾನು ಕೇಳ್ಕೊಳ್ಳೋದು. ಈಗ ಊಟದ ಸಮಯ, ಊಟ ಮುಗಿಸ್ಕೊಂಡ್ಬಂದು ಜಡ್ಜ್ಮೆಂಟ್ ಕೊಡ್ತೀನಿ. ಏನ್ರಿ, ನಾನೇನಾದ್ರು ತಪ್ಪು ಮಾತಾಡಿದ್ನಾ? ಇಲ್ಲ, ನೀನೆಲ್ಲ ಸರಿಯಾಗಿ ಇತ್ತು ಮಾತಾಡಿ, ಯಾವ ತಪ್ಪು ಮಾತಾಡಿಲ್ಲ. ಹೌದು ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಯ್ತದೆ. ಆಯ್ತು, ನೀವೆಲ್ಲ ಇರುವಾಗ ನಾನು ಯಾಕೆ ಭಯ ಪಡಲಿ? ಈ ಮೂಲಕನಾದರೂ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಬಂದರೆ ಸಾಕು, ಅಷ್ಟೇ ನನ್ನ ಆಸೆ. ಬ್ರೋ, ಕೇಸ್ ಏನಾಗ್ಬೋದು? ಟೆನ್ಷನ್ ಆಗ್ತದೆ. ಏನಾಗಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಬಾರ್ದು. ಇಲ್ವೋ, ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀನು ಯಾಕೋ ಕೋಪದಲ್ಲಿ ಮಾತಾಡಿದೆ? ಸುಮ್ಮನೆ ಇದ್ದಿದ್ರೆ ನಮ್ಮ ಮೇಲೆ ಸಿಂಪತಿ ಆಗಿ ಬಂದಿರೋದು. ಅವ್ರು ಹಂಗೆಲ್ಲ ಮಾತಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ನೀನು ಒಳ್ಳೆ. ಇವಾಗ ಅದೇ ನಮ್ಗೆ ರಿವರ್ಸ್ ಆದರೆ ಏನು ಮಾಡೋದು? ಏನು ಹಾಗೆಲ್ಲ ಆರಾಮಾಗಿದೆ ನೋಡ. ಈ ಕೇಸಿನ ವಾದ ವಿವಾದವನ್ನು ಆಲಿಸಿದ ನಂತರ ನಾನು ಈ ಕೇಸಿನ ಬಗ್ಗೆ ತೀರ್ಪು ನೀಡುತ್ತಲಿದ್ದೇನೆ. ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಸಂತೋಷ್ ಮತ್ತು ಹರೀಶ್ ಎಂಬುವರು ಅವರಿಗಾಗಿ ಅವರ ತಂದೆ ಶ್ರೀನಿವಾಸ್ ಅವರು ಖರ್ಚು ಮಾಡಿರೋ ಪೂರ್ತ ಹಣವನ್ನು ಅವರಿಗೆ ಹಿಂತಿರುಗಿಸಬೇಕೆಂದು ಈ ಕೋರ್ಟು ಆದೇಶಿಸುತ್ತಿದೆ. ಮೊದಲನೆಯ ಮಗ ಸಂತೋಷ್ ಒಳ್ಳೆಯ ಕೆಲಸದಲ್ಲಿ ಇರುವುದರಿಂದ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿರುತ್ತಾರೆ. ಜೊತೆಗೆ ಸ್ವಂತ ಮನೆ ಇರೋದು ಅವರಿಗೆ ಹಣ ಕೊಡೋ ಶಕ್ತಿ ಇದೆ ಎಂದು ಈ ಕೋರ್ಟು ಮನಗಂಡಿದೆ. ಈ ದಿನದಿಂದ ಇನ್ನು 15 ದಿವಸದ ಒಳಗಡೆ ಪೂರ್ತ ಹಣವನ್ನು ಸಂತೋಷ್ ರವರು ಶ್ರೀನಿವಾಸ್ ರವರಿಗೆ ಕೊಡಬೇಕೆಂದು ಈ ಕೋರ್ಟು ಆದೇಶ ನೀಡಿರುತ್ತದೆ. ಇನ್ನು ಎರಡನೆಯ ಮಗ ಹರೀಶ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಇಲ್ಲದೆ ಇರುವುದರಿಂದ ಅವರಿಗೆ 3 ತಿಂಗಳುಗಳ ಕಾಲಾವಕಾಶ ನೀಡಿರುತ್ತದೆ. ಈ ಸಮಯದಲ್ಲಿ
ಕೆಲಸವನ್ನು ಹುಡುಕಿಕೊಂಡು ತನಗೆ ಬರುವ ಸಂಬಳದಲ್ಲಿ ಒಟ್ಟಾಗೆ 24 ತಿಂಗಳಲ್ಲಿ ಪೂರ್ತ ಹಣವನ್ನು ಶ್ರೀನಿವಾಸರವರಿಗೆ ನೀಡಬೇಕೆಂದು ಆದೇಶ ನೀಡಿರುತ್ತದೆ. ಅದು ತಪ್ಪಿದಲ್ಲಿ ಜೈಲು ವಾಸ ಅನುಭವಿಸಬೇಕಾಗುತ್ತದೆ. ಯುವರ್ ಆನರ್, ನನಗೆ ಇಲ್ಲಿ ತನಕ ಕೆಲಸ ಇರಲಿಲ್ಲ. ಈಗ ಹೇಗೆ ಸಿಗತ್ತೆ ಹೇಳಿ? ಅದು ಅಲ್ಲದೆ 24 ತಿಂಗಳು 2 ವರ್ಷದಲ್ಲಿ ಅವ್ರ ದುಡ್ಡನ್ನು ಹೇಗೆ ತೀರ್ಸೋಕ್ಕಾಗತ್ತೆ? ದಯವಿಟ್ಟು ಏನು ಸ್ವಲ್ಪ ಟೈಮ್ ಬೇಕು ನನಗೆ, ಪ್ಲೀಸ್. ನಿನ್ನ ಎಜುಕೇಷನ್ ಏನು? BM.Tech. ಅಲ್ಲ, ಈಗಿನ ಕಾಲದಲ್ಲಿ B.Tech ಮಾಡ್ಕೊಂಡವರೇ ಒಳ್ಳೆ ಸಂಬಳ ತಗೋತಾರೆ. ಅಂಥದ್ರಲ್ಲಿ M.Tech ಮಾಡಿದ್ಯಾ, ನಿನಗೆ ಇನ್ನೂ ಹೆಚ್ಚಿಗೆ ಸಂಬಳ ಬರೋವಂಥ ಕೆಲಸ ಹುಡುಕ್ಬೋದಲ್ಲ. ಜೊತೆಗೆ ಈ ನಮ್ಮ ತಂದೆ ತಾಯಿಗೆ ಹಣ ಕೊಡಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ದುಡಿದ್ರೆ ಎಲ್ಲವೂ ಸಾಧ್ಯ ಇದೆ. ಯಾಕೆ ಮಾಡಬಾರ್ದು? ಅಲ್ಲ ಯುವರ್ ಆನರ್, ನಾನು ಆ್ಯಕ್ಚುಲಾಗಿ ನೋಡಿ, ನೀವು ಸಾಲ ತೊಗೊಂಡಾದರೂ ಅವ್ರಿಗೆ ತೀರಿಸಲೇಬೇಕು. ಇಲ್ಲ ಅಂದರೆ ಅಲ್ಲಿ ತನಕ ನೀವು ಜೈಲಲ್ಲಿ ಇರಬೇಕಾಗತ್ತೆ. ಬೇಡ ಬಿಡಿ. ನೋಡಿ, ನಿಮ್ಗಿನ್ನೂ ವಯಸ್ಸಿದೆ, ಆದರೆ ಅವ್ರು ಹೇಗೆ ದುಡಿಬೇಕು ಈ ವಯಸ್ಸಲ್ಲಿ? ನಿಮ್ಗೆ ಅಪ್ಪ ಅಮ್ಮ ಬೇಡ ಅಂದಮೇಲೆ ಅವ್ರ ಆಸ್ತಿ ಹಾಕ್ಬೇಕು ನಿಮಗೆ. ನಿಮ್ಮ ತಾಯಿ ಒಪ್ಪಿಗೆ ಇಲ್ಲದೆ ಆ ಆಸ್ತಿ ನಿಮಗೆ ಬರೋದೇ ಇಲ್ಲ. ನಿಮ್ಮ ತಾಯಿಗೆ ಅವ್ರ ತಂದೆ ಮೇಲಿರೋ ಅಭಿಮಾನ ನಿಮಗೆ ಇಲ್ವಲ್ರಿ? ಸಂಬಂಧನೇ ಬೇಡ ಅಂದಮೇಲೆ ಆಸ್ತಿ ಹಾಕಬೇಕು? ಲಾಯರವ್ರೆ, ನೀವು ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ದೀರಲ್ಲ, ಅದು ಈ ಕೂಡಲೇ ವಜಾ ಮಾಡ್ತೀನಿ ನಾನು. ಶ್ರೀನಿವಾಸ್ ಅವರೇ, ಸ್ವಾಮಿ, ಸರಿಯಾದ ಸಮಯಕ್ಕೆ ನಿಮಗೆ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಮತ್ತೆ ಕೋರ್ಟಿಗೆ ಬರ್ಬೋದು. ಆವಾಗ ಕೋರ್ಟ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ನೋಡಿದ್ರ ಮಾವ, ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅಂತ ಸಾಬೀತಾಗೋಯ್ತು. ಅಯ್ಯೋ ಅತ್ತೆ, ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಖುಷಿ ಪಡ್ಬೇಕು ನೀವು ಇವಾಗ. ಈ ವಿಷಯಕ್ಕೆ ನಾನು ಖುಷಿ ಪಡಬೇಕು, ದುಃಖ ಪಡಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮಕ್ಕಳನ್ನ ನೋಡಿದ್ರೆ ಕನ್ನಡಕ್ಕೆ ಲಕ್ಷ್ಮಿ, ಮಕ್ಕಳು ತಪ್ಪು ಮಾಡಿದ್ರೆ ಮೇಷ್ಟ್ರು 2 ಪೆಟ್ಟು ಕೊಡ್ತಾರೆ. ಅವ್ರು ಸರಿ ದಾರಿಗೆ ಬರಲಿ ಅಂತ ಅವ್ರ ಮೇಲೆ ದ್ವೇಷದಿಂದ ಅಲ್ಲ. ನಾನು ಮಾಡಿದ್ದು ಅಷ್ಟೇ. ಇವ್ರಿಗೆ ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಾದರೆ ಅಷ್ಟೇ ಸಾಕು. ಯಾವತ್ತಿದ್ರೂ ಅವ್ರು ನಮ್ಮ ಮಕ್ಕಳೇ ಅಲ್ವಾ? ಸಮಾಧಾನ. ಲಕ್ಷ್ಮೀ ನಿವಾಸ